ಒಂದೇ ವೇದಿಕೆಯಲ್ಲಿ ದಾರ್ಶನಿಕ ಜಯಂತಿ ನೆಪದಲ್ಲಿ ಶಾಸಕರ ನಿರಂಕು ಪ್ರಭುತ್ವ ತೋರ್ತಿದ್ದಾರಾ? ಗಿಮಿಕ್ ರಾಜಕೀಯ ಮಾಡ್ತಿದ್ದಾರಾ ಶಾಸಕ ಸುರೇಶ್ ಬಾಬು ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ನವೆಂಬರ್ 26ರ ದಾರ್ಶನಿಕರ ಏಕದಿನ ಜಯಂತ್ಯೋತ್ಸವಕ್ಕೆ ಕಾಂಗ್ರೆಸ್ ಮುಖಂಡರು ವ್ಯಾಪಕ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. 52 ಜನ ಧಾರ್ಮಿಕರ ದಿನವನ್ನ ಒಂದೇ ವೇದಿಕೆಯಲ್ಲಿ ಮಾಡುವಂತೆ ಶಾಸಕರ ಆಡಳಿತ ವೈಖರಿಯನ್ನ ಖಂಡಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಇನ್ನು ದಾರ್ಶನಿಕರ ಜಯಂತ್ಯೋತ್ಸವವನ್ನ ಸರ್ಕಾರದ ಆದೇಶವಿಲ್ಲದೆ ತಾಲೂಕು ಆಡಳಿತ ಅಧಿಕಾರಿಗಳು ಮತ್ತು ಶಾಸಕರು ಸೇರಿ ಪಕ್ಷದ ಕಾರ್ಯಕ್ರಮವನ್ನಾಗಿ ಮಾಡುತ್ತಿದ್ದಾರೆ ಎಂದು ಪಿಟಿ ಚಿಕ್ಕಣ್ಣ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ತಾಲೂಕಿನ ಕಾಂಗ್ರೆಸ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ಕರೆದ ಮುಖಂಡರು ಎಲ್ಲಾ ದಾರ್ಶನಿಕರ ಜಯಂತ್ಯೋತ್ಸವವನ್ನ ನವೆಂಬರ್ 26ರಂದು ಆಚರಿಸಲು ತಹಶೀಲ್ದಾರ್ ಶಾಸಕರ ಆದೇಶದಂತೆ ಮುಖ್ಯಮಂತ್ರಿಗಳಿಗೆ ಆಹ್ವಾನವನ್ನ ನೀಡಿ ರಾಜಕೀಯ ಗಿಮಿಕ್ ಅನ್ನ ಮಾಡುತ್ತಿದ್ದಾರೆ ಎಂದು ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಡಿ ಚಂದ್ರಶೇಖರ್ ತಿಳಿಸಿದ್ದಾರೆ. ತಾಲೂಕಿನ ಅಭಿವೃದ್ಧಿಯನ್ನ ಬಿಟ್ಟು ಇಂಥ ಗಿಮಿಕ್ ರಾಜಕೀಯ ಮಾಡಿ ಜನಗಳಿಗೆ ಮಸಿ ಬಳಿತಾ ಇದ್ದಾರೆ. ಜನ ಸಂದರ್ಶನ ಹಾಗೂ ಮನೆ ಬಾಗಿಲಿಗೆ ಮನೆ ಮಗ ಕಾರ್ಯಕ್ರಮ ಎನ್ನುವಂತಹ ಕಾರ್ಯಕ್ರಮಗಳನ್ನ ಮಾಡಿ ಅಧಿಕಾರಿಗಳ ಸಮಯವನ್ನ ವ್ಯರ್ಥ ಮಾಡುತ್ತಿದ್ದಾರೆ ಎಂದು ಬೇವಿನಹಳ್ಳಿ ಚನ್ನಬಸವಯ್ಯ ತಿಳಿಸಿದ್ದಾರೆ. ಗಣಿಬಾರಿತ ಪ್ರದೇಶದ ಅಭಿವೃದ್ಧಿಯ ಹಣ ಬರೀ ಕಾಂಕ್ರೀಟ್ ರೋಡ್ಗಳಿಗೆ ಅಷ್ಟೇ ಸೀಮಿತವಾಗಿದೆ. ಇನ್ನು ಯಾವುದೇ ಸದುದ್ದೇಶ ಬಳಸುತ್ತಿಲ್ಲ ಎಂದು ಹಾಗೂ ಪ್ರತಿನಿತ್ಯ ತಾಲೂಕಿನಿಂದ ಬೇರೆ ಪ್ರದೇಶಗಳಿಗೆ 3,000ಕ್ಕೂ ಹೆಚ್ಚು ಜನ ಉದ್ಯೋಗ ಅರಸಿ ಹೋಗ್ತಿದ್ದಾರೆ. ಗಣಿ ಹಣದಲ್ಲಿ ಕೈಗಾರಿಕೆಗಳನ್ನ ಮತ್ತು ಸಹೋದ್ಯೋಗಿಗಳಿಗೆ ಯಾವುದೇ ಹಣವನ್ನ ನೀಡಿಲ್ಲ. ತಾಲೂಕಿನ ಯಾವುದೇ ಒಂದು ಸಣ್ಣ ಅಭಿವೃದ್ಧಿ ಕೂಡ ಆಗಿಲ್ಲ ಎಂದು ಕಾಂಗ್ರೆಸ್ ಜಿಲ್ಲಾ ಕೆಡಿಪಿ ಸದಸ್ಯ ಮಂಜುನಾಥ್ ರವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಹಾಗೂ ಡಿಕೆ ಶಿವಕುಮಾರ್ ಅವರನ್ನ ವೈಯಕ್ತಿಕವಾಗಿ ದ್ವೇಷಿಸುವ ಶಾಸಕರನ್ನ ಧಿಕ್ಕರಿಸುವುದಾಗಿ ರಮೇಶ್ ಅವರು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪೀರ್ ಸಬ್ ಡಾಬಾ ಸುರೇಶ, ಕಾರ್ತಿಗಳು ಗೋವಿಂದರಾಜು, ಜೆಸಿಪುರ ನಿದರ್ಶ್, ಮಣಿಕಂಠ, ಮೊಹಮ್ಮದ್ ಹುಸೇನ್ ಗುಂಡ ಇನ್ನಿತರ ಮುಖಂಡರು ಉಪಸ್ಥಿತರಿದ್ದರು. ನಾವು ಇಡೀ ನಮ್ಮ ಕಾಂಗ್ರೆಸ್ ಹಿರಿಯ ನಾಯಕರು, ಅಧ್ಯಕ್ಷರು ಮತ್ತೆ ನಮ್ಮ ಎಲ್ಲರೂ ಸೇರಿ ಇದು ವ್ಯವಸ್ಥಿತವಾಗಿ ನಡೆದೇ ಇಲ್ಲದ ಕಾರ್ಯಕ್ರಮ. ಇದರಿಂದ ನಾವು ಪಕ್ಷಾತೀತವಾಗಿ ಮಾಡ್ತಾ ಇಲ್ಲ. ಇವರು ಒಂದು ಎಲೆಕ್ಷನ್ ಕಾರ್ಯಕ್ರಮ ನಡೆಸ್ತಾ ಇರತಕ್ಕಂತ ಒಂದು ಮುಂದಾಲೋಚನೆ ಇದು ನಡೀತಾ ಇದೆ. ಆದ್ರಿಂದ ಇದನ್ನ ನಾವು ವಿರೋಧಿಸಿ ನಾವು ಯಾವುದೇ ಕಾರಣದಿಂದ ಈ ಕಾರ್ಯಕ್ರಮ ನಡೆಸಕ್ಕೆ ಬಿಡೋದಿಲ್ಲ. ಇದನ್ನ ನಾವು ನಿಜವಾಗೂ ಕೂಡ ಇದು ಸತ್ಯಾಸತ್ಯತೆಯನ್ನ ನಾವು ನಿರೀಕ್ಷೆ ಮಾಡಿ ಇವತ್ತು ಈ ಕಾರ್ಯಕ್ರಮಕ್ಕೆ ಈ ಒಂದು ಪತ್ರಿಕೆ ಹೇಳಿಕೆಯನ್ನ ನಾವು ಮಾಡಿದ್ದೇವೆ. ಅಲ್ಪಸಂಖ್ಯಾತ ಸಾಕಷ್ಟು ಜನ ಇದ್ರು. ಈ ಅಲ್ಪಸಂಖ್ಯಾತಂದ್ರೆ ಒಂದು ಕೋಮುವಾದಿ ಪಕ್ಷದ ಜೊತೆಯಲ್ಲಿ ಈ ಶಾಸಕರು ಒಪ್ಪಂದ ಮಾಡ್ಕೊಂಡಾಗ ಆ ಅಲ್ಪಸಂಖ್ಯಾತನ್ನು ಎಲ್ಲಿ ಕೈಬೇಕು ಅಂತಕ್ಕಂಥದ್ದು. ಮತ್ತೆ ಇಲ್ಲಿ ಕೇಂದ್ರದಲ್ಲಿ ಬಹಳಷ್ಟು ಬಲಿಷ್ಠವಾಗಿರ್ತಕ್ಕಂಥ ಮಂತ್ರಿಗಳಿದ್ದಾರೆ, ಸೋಮಣ್ಣನಿದ್ದಾರೆ, ಎಲ್ಲ ಇದ್ದಾರೆ. ಏನ್ ಹೇಳಿದ್ರು, ಕಾಡುಗಳನ್ನ ನಾವು ಎಷ್ಟು ಸೇರಿಸ್ತೀವಿ, ಬೆಳಗ್ಗೆನೆ ಸೇರಿಸ್ತೀವಿ ಅಂತ ಹೇಳಿದ್ರು. ಆ ಕೆಲಸನೂ ಸಹ ಮಾಡಕ್ಕಾಗಿಲ್ಲ. ಇಲ್ಲಿ ಈ ತರ ಒಂದು ಒಪ್ಪಂದ ಮಾಡ್ಕೊಂಡಾಗ ಈ ಜಯಂತಿಯನ್ನ ನಾವು ಜೊತೆ ಮಾಡೋದು ಬಹಳ ಕಷ್ಟ ಆಗುತ್ತೆ ಅಂತಕ್ಕಂಥದ್ದು. ಮತ್ತು ಮುಖ್ಯಮಂತ್ರಿ ಪ್ರತಿಯೊಬ್ಬ ಆಗುತ್ತೆ, ನಾಳೆ ನಮ್ದು ಇನ್ನೊಬ್ರಿಗೂ ಆಗಲ್ಲ. ಒಂದೇ ಜಾತಿ ಆಗಿರ್ತೀವಿ, ಗಲಾಟೆ ಆಗುತ್ತೆ, ಇನ್ನೊಂದು ಆಗುತ್ತೆ. ಕಾನೂನು ಸರ್ಕಾರ ಕಾನೂನು ಅಂತ ನಾವೇನಾರ ಜೈಲು ಫೈಲ್ ಹೋದ್ರೆ ನಮ್ಮನ್ನ ಯಾರ ಬಿಡಿಸೋದು? ನಮ್ಮ ಹೆಂಡತಿ ಮಕ್ಕಳಿಗೆ ನಮ್ಮವ್ವ ಅಪ್ಪಂಗೆ ಯಾರಾಗ್ತಾರೆ ಅದನ್ನ ಫಸ್ಟ್ ಅವರು ಹೇಳ್ಬೇಕು. ಅದೇನಾಗಲಿ ಈಗ ನಡೀತಿರ್ತಕ್ಕಂಥದ್ದು. ನಾನು ಈಗ ಆಶಯ ಕಮಿಟಿ ಬಗ್ಗೆ ನಮ್ಮ ಮನೆಯವ್ರ ಸದಸ್ಯರು ಜೊತೆಗೆ ನಮ್ಮ ಕಾಂಗ್ರೆಸ್ ಪಾರ್ಟಿ ಸರ್ಕಾರದ ನಾಮನಿರ್ದೇಶನದ 4 ಜನ ಆಶಯ ಕಮಿಟಿ ಇದ್ದೀವಿ. ಆಶಯ ಕಮಿಟಿ ಆಗಿ 1 ವರ್ಷ ಆಗ್ತಾ ಬಂದೈತಿ. ಇಲ್ಲಿವರೆಗೂ ಒಂದು ಸಭೆಯನ್ನ ಆಶಯ ಕಮಿಟಿ ಮಾಡಿಲ್ಲ. ಇವ್ರು ಹೇಗೆ ಓಲೈಕೆ ರಾಜಕಾರಣ ಮಾಡ್ತಾರೆ ಅಂತಂದ್ರೆ, ಮಾಧುಸ್ವಾಮಿ ಆಗ್ಬೋದು, ಸುರೇಶ್ ಬಾಬು ಆಗ್ಬೋದು, ನಿರಂತರವಾಗಿ ಆಳ್ವಿಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಡೀ ಚಿಕ್ಕನಾಯಕನಹಳ್ಳಿ ಟೌನ್ ನಲ್ಲಿ ಪುರಸಭಾ ವತಿಯಿಂದ ಕಳೆದ 22 ವರ್ಷದಿಂದ ಒಬ್ಬ ವಸತಿ ಇಲ್ಲದವರಿಗೆ ವಸತಿ ಸೌಕರ್ಯ ಕಲ್ಪಿಸಿಲ್ಲ. ಅದಕ್ಕೆ ಏನಾಗಿದ್ರೆ ದಾಖಲಾತಿ ಕೊಡಿ. ಮನೆಯಲ್ಲಿ 4 ಜನ ಅಣ್ತಂದಿರು ಹೊಡೆದು ಭಾಗ ಮಾಡ್ಕೊಂಡು ಅಲ್ಲೇ ಕೊಡ್ತಿದ್ದಾರೆ. ಬಿಟ್ರೆ ಅಕ್ಕಪಕ್ಕ ಕಳೂರು ತಾಲೂಕು, ಅರಸೀಕೆರೆ ತಾಲೂಕಲ್ಲಿ ಕೂಡ ಅದು ಇದು ಸರ್ಕಾರಿ ವಸತಿ ಯೋಜನೆ 100 ಮನೆ ಕೊಡ್ತಾ ಇದ್ದಾರೆ ವರ್ಷಕ್ಕೆ. ನಾವೆಲ್ಲರೂ ಸಹ ಹೋಗ್ತೀವಿ. ಯಾಕೆಂದ್ರೆ ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾರೆ ಅಂದ್ರೆ ನಾವೆಲ್ಲರೂ ಸಹ ಭಾಗವಹಿಸ್ತಾರೆ. ಅದು ಬಿಟ್ಬಿಟ್ಟು ಇವರು ಯಾವ್ದೋ ಒಂದು ಜಯಂತಿ, ಒಂದು 50 ಜಯಂತಿಗಳನ್ನ ಒಟ್ಟುಗೂಡಿಸ್ಬಿಟ್ಟು ಆ ದಿನದಿಂದ ಮಾಡೋದನ್ನು ಬಿಟ್ಬಿಟ್ಟು ಒಂದೇ ದಿನ ಏಕ ಜಯಂತಿ ಮಾಡ್ತೀನಿ. ಸರ್ಕಾರಿ ಆದೇಶನೇ ಇಲ್ಲ. ಆದೇಶನೇ ಇದ್ದಿರ್ತಕ್ಕಂಥ ಜಯಂತಿಯನ್ನು ಮಾಡೋದಕ್ಕೆ ಸಿಎಂ ಆಹ್ವಾನಿಸಿರುವುದು ಬಹಳ ಖಂಡನೀಯವಾಗಿರ್ತಕ್ಕಂಥ
ಯಾಕೆಂದ್ರೆ ಇಲ್ಲಿ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದವರೇ ಕಣ್ಕಾಣಿಸಿದ್ದಾರೆ. ಇವತ್ತು ಕರಿಬೋದಾಗಿತ್ತು, ನಮ್ಮ KS ಕಿರಣಕುಮಾರ್ ಸಾಹೇಬರು ಕರಿಬೋದಾಗಿತ್ತು, ಅವ್ರನ್ನ ಚರ್ಚೆ ಮಾಡ್ಬೋದಾಗಿತ್ತು. ಚರ್ಚೆ ಮಾಡಿದ್ರೆ ಇದು ಮಾಡೋಣ ಬಿಡೋಣ ಅಂತಕ್ಕಂಥದ್ದು ಒಂದು ಬದ್ಧತೆ ಬರೋದು. ಇವ್ರು ಹೆಂಗೆ ಹೇಳ್ತಾರೆ ಏಕದಿನ ಜಯಂತಿ ಅಂತ ಸರ್ವತ ಅಂದ್ರೆ ಎಲ್ಲಾ ಸಮುದಾಯಗಳ ಏಕದಿನ ಜಯಂತಿ ಅಂತ ಹೇಳ್ತಾರೆ, ಎಲ್ಲಾ ಪಕ್ಷಗಳ ಏಕದಿನ ಜಯಂತಿ ಅಂತ ಹೇಳ್ತಾರೆ. ಯಾರು ಕರೆದಿದ್ದಾರೆ? ಒಂದು ಲೆಕ್ಕ ಹಾಕ್ಬಿಟ್ಟು ಸುಮ್ಮನೆ ಆಗ್ಬಿಟ್ರೆ ಇದು JDS ಜಯಂತಿನ ಅಥವಾ BJP ಜಯಂತಿನ? ನಮ್ಗೆ ಅನಿಸ್ತಾ ಇದೆ, ಬಹಳ ಅನುಮಾನ ಬರ್ತಾ ಇದೆ ಆ ದಿಸೆಯಲ್ಲಿ. ಮತ್ತೆ ಇಲ್ಲಿ ನಮಗೂ ಸಹ ಒಂದು ಬದ್ಧತೆ ಇದೆ, ನಮಗೂ ಸಹ ಒಂದು ರಾಷ್ಟ್ರೀಯ ಪಕ್ಷ. ಕಾರಣ ಇಷ್ಟೇ, ಈಗ ಚುನಾವಣೆ ಎಲ್ಲ ಬರ್ತಾ ಇದೆ ಮುಂದೆ, ಈಗ TP ಜಡ್ಜ್ ಬರ್ತಾ ಇದೆ, ಈಗಾಗಲೇ ಒಂದು MLC ಎಲೆಕ್ಷನ್ ಬರ್ತಾ ಇದೆ, ಅದ್ರ ಜೊತೆಗೆ ಪಂಚಾಯತಿ 2 ತಿಂಗಳ ಚುನಾವಣೆ ಬರ್ತಿದೆ. ಈ ಟೈಮಲ್ಲಿ ಆ ದಿಸೆಯಲ್ಲಿ ಮತ್ತು ಇಲ್ಲಿ ಸರ್ಕಾರ ಈ ಒಂದು 26/11/2022 ಎಲ್ಲಾ ಮಾನ್ಯರ ಜಯಂತಿಗಳನ್ನು ಆಚರಣೆ ಮಾಡಲಿ ಅಂತೇಳಿ ಯಾವುದೇ ಒಂದು ಆದೇಶವನ್ನು ಮಾಡಿಲ್ಲ. ಇದು ನಾವಾಗಿ ಮಾಡಿರತಕ್ಕಂಥ ಒಂದು ದಿನಾಂಕ. ಆದೇಶದಿಂದಲೇ ಸರ್ಕಾರದ ಒಂದು ಅಡಿಯಲ್ಲಿ ಅಂದ್ರೆ ಈ ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂಥದ್ದು ಎಷ್ಟು ಸಮಂಜಸ ಅಂತಕ್ಕಂಥದ್ದು. ಯಾಕೆಂದ್ರೆ ಜಯಂತಿಗಳಿಗೆ ಒಂದು ತನ್ನದೇ ಆಗಿರ್ತಕ್ಕಂಥ ಬದ್ಧತೆ ಇದೆ. ಆ ಬದ್ಧತೆಯನ್ನ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿಯೂ ಸಹ ಆಚರಣೆ ಮಾಡಿಲ್ಲ, ಹಿಂದೆಯೂ ಸಹ ಮಾಡಿಲ್ಲ. ಆದ್ದರಿಂದ ನಾವು 2 ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಈ ಒಂದು ದಿನಾಂಕವನ್ನು ನಿಗದಿ ಮಾಡಿರ್ತಕ್ಕಂಥದನ್ನ ನಾವು ಮಾಡ್ತೀವಿ, ವಿರೋಧ ಮಾಡ್ತಾ ಇದ್ದೇವೆ. ಮತ್ತು ಇದು ಒಂದು ಸರ್ಕಾರಿ ಕಾರ್ಯಕ್ರಮ. ಈ ಸರ್ಕಾರಿ ಕಾರ್ಯಕ್ರಮವನ್ನ ಕಚೇರಿಗಳಲ್ಲಿ ಆ ದಿನದಂದು ಆಚರಣೆ ಮಾಡ್ತೀವಿ. ಅದನ್ನು ಬಿಟ್ಬಿಟ್ಟು ನಾವು ಎಲ್ಲ ಒಂದು ಕಡೆ ದೊಡ್ಡ ಫಂಕ್ಷನ್ ಮಾಡಿ ಮುಖ್ಯಮಂತ್ರಿಗಳನ್ನ ಇಲ್ಲಿಗೆ ಆಹ್ವಾನಿಸಿ ಜಯಂತಿಯನ್ನು ಆಚರಣೆ ಮಾಡೋದು ಬಹಳ ಯಾವತ್ತೂ ಸಿಗ್ಬರ್ತಕ್ಕಂಥದ್ದು ಅಲ್ಲ ಅಂತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಮುಖ್ಯಮಂತ್ರಿನ ದೈಹಿಕವಾಗಿ ಇವರು ನಿಂದನೆ ಮಾಡಿದ್ರು ಅಂದ್ರೆ ಅವ್ರು ಕೇಳಿಸ್ದವ್ರು ಉದ್ಘಾಟನೆ ಮಾಡ್ಬೇಕಾ? ಮನ ಮರ್ಯಾದೆ ಇರೋರು ಇವರಿಗೆ ಈ ತರ ಮಾತಾಡೋಕೆ ನಾಚಿಕೆ ಆಗಿರುವ ಸುರೇಶ್ ಬಾಬುಗೆ. ಅದೇ ರೀತಿ ನಮ್ಮ ಉಪಮುಖ್ಯಮಂತ್ರಿಗಳಾದಂತ DK ಶಿವಕುಮಾರ್ ಅವರು ಕೂಡ ಮಾಫಿಯಾ ಅಂತ ಕರೆದಿದ್ದಾರೆ. ಯಾರು ಮಾಫಿಯಾ? ಲ್ಯಾಂಡ್ ಮಾಫಿಯಾ. ಕ್ಯಾಬಿನೆಟ್ನಲ್ಲಿ ಕೋಟಿಗಟ್ಟಲೆ, ಸಾವಿರಾರು ನೂರಾರು ಬಡವರನ್ನ ಮಾಫಿಯಾದಿಂದ ಜಮೀನನ್ನ ಲೂಟಿ ಮಾಡಿರ್ತಕ್ಕಂಥವ್ರು ಕುಮಾರಸ್ವಾಮಿ ಹೊರತು DK ಶಿವಕುಮಾರ್ ಅವರು. ಮಾಫಿಯಾಗಳು ಇವ್ರ ಪಕ್ಷದಲ್ಲಿದ್ದಾರೆ. ಇವ್ರ ಪಕ್ಷದ ಮಾಫಿಯಾಗಳ ಬಗ್ಗೆ ಹೇಳ್ಬೇಕು. ಕರೆಂಟ್ ತಂದವರು ಯಾರು? ಇದೇ ದಸರಾ ಹಬ್ಬದಲ್ಲಿ ಅದೇ ಕುಮಾರಸ್ವಾಮಿ. ಇವತ್ತು ಜಮೀನು ಕೇಂದ್ರದಲ್ಲಿ ದಲಿತರದ್ದು ಇದ್ರದ್ದು ಹೊಡೆದಿದ್ದಾರೆ ಯಾರು? ಇದೇ ಕುಮಾರಸ್ವಾಮಿ, DK ಶಿವಕುಮಾರ್ ಅವರು. ಅದರಿಂದ ಈ ರೀತಿ ನಮ್ಮ ಪಕ್ಷದ ನಾಯಕರನ್ನ ಟೀಕೆ ಮಾಡತಕ್ಕಂಥದ್ದು ಎಷ್ಟು ಸಮಂಜಸ ಅಂತ ಸುರೇಶ್ ಬಾಬುಗೆ ನಾವು ಪ್ರಶ್ನೆ ಮಾಡ್ತಾ ಇದ್ವಿ. ಮತ್ತೆ ದಯವಿಟ್ಟು ಕ್ಷಮೆ ಕೇಳಬೇಕು. ಕ್ಷಮೆ ಕೇಳದಿದ್ರೆ ನಿಮ್ಮ ವಿರುದ್ಧನೂ ಕೂಡ ನಾವು ಮಾತಾಡ್ತೀವಿ. ನೋಡಿ, ಸರ್ಕಾರನ ವಿರೋಧ ಪಕ್ಷದವರಾಗಿ ಟೀಕೆ ಮಾಡೋದು ಸಹಜ. ಒಬ್ಬ JDS ನಾಯಕ ನಮ್ಮ ಕಾಂಗ್ರೆಸ್ ಪಕ್ಷದ ಆಡಳಿತವನ್ನ ಯಾಕೆ ಹೊಗಳಕ್ಕೆ ಆಗಲ್ಲ, ತೆಗಳ್ತಾರೆ. ಆದ್ರೆ ಸಿದ್ದರಾಮಯ್ಯನಂತ ವ್ಯಕ್ತಿಯನ್ನ ದೈಹಿಕವಾಗಿ ನಿಂದೆ ಮಾಡೋದು ಎಷ್ಟು ಸರಿ ಅಂತ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಇವತ್ತು ಕುಮಾರಸ್ವಾಮಿ ಹೇಳಿದ್ರು 6 ತಿಂಗಳಾಯ್ತು ಕುಮಾರಸ್ವಾಮಿ, ಇವತ್ತು 6 ತಿಂಗಳಾಯ್ತು ಮಿನಿಸ್ಟರಾಗಿ ಈಚೆಗೆ ಬಂದಿಲ್ಲ. ನಾವೇನಾದ್ರು ಅಂತಿದೀವ? ದೇವರು ಅವ್ರಿಗೆ ಆರೋಗ್ಯ ಭಾಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಪ್ಪ ಅಂತ ಅನಿಸ್ತೀವಿ ಯಾರೇ ಆಗಲಿ ನಮ್ಮ ಶತ್ರುಗಳು. ಆದ್ರೆ ಈ ಮನುಷ್ಯ ಸಿದ್ದರಾಮಯ್ಯ ಕಣ್ಣಲ್ಲ, ಕಿವಿ ಕೇಳಲ್ಲ, ಸಿದ್ದರಾಮಯ್ಯ ಭ್ರಷ್ಟ ಅಂತ ಹೇಳಿದ್ರೆ ಒಂದು ಭ್ರಷ್ಟಾಚಾರನ ನಿರೂಪಣೆ ಮಾಡಬೇಕು ಸುರೇಶ್ ಬಾಬು. ನಿಜವಾದ ಭ್ರಷ್ಟ ಸುರೇಶ್ ಬಾಬು. ಈ 2-3 ವರ್ಷದ ಹಿಂದೆ ಮನೆಗೆ ಹೋಗಿ ನನಗೆ ದುಡ್ಡು ಕೊಡ್ರಿ, ನಾನು ಸಾಹಿತ್ಯ ದುಡ್ಡು ಕೊಡ್ರಿ, ಎಲೆಕ್ಷನ್ ನಿಂತ್ಕೊಳ್ಳಕ್ಕೆ ಅಂತ ಭಿಕ್ಷೆ ಬೇಡಿದ್ರು ಈ ಸುರೇಶ್ ಬಾಬು. ಈಗ ಯಾವುದೋ ಅಮೌಂಟ್ ಬಂತು, ಕೋಟಿಗಟ್ಟಲೆ ಖರ್ಚು ಮಾಡ್ತೀವಿ, ಕೋಟಿಗಟ್ಟಲೆ ಖರ್ಚು ಮಾಡಿ ಈಗ ನಾವು ಆಕ್ಚುಲಿ IT ಇದನ್ನ ಕೇಳ್ಬೇಕಾಗುತ್ತೆ, ಇದನ್ನ ಕೇಳ್ಬೇಕಾಗುತ್ತೆ. ನೀವು ಹೆಂಗ್ ಖರ್ಚು ಮಾಡ್ತಿದ್ರ ಅಂತ ಕೇಳ್ಬೇಕಾಗುತ್ತೆ ಸುರೇಶ್ ಬಾಬು ಅವರೇ. ನೀವು ಏನೋ ಯಾವ್ದೋ ಸೈಟ್ ಸಿಗುತ್ತೆ ತಾಣ್ತೀರಾ ಕೋಟಿಗಟ್ಟಲೆ, ಯಾವ್ದೋ ಇದನ್ನ ಮಾಡ್ತೀರಾ ಕೋಟಿಗಟ್ಟಲೆ, ನಿಮ್ಗೆ ಎಲ್ಲಿಂದ ಬರ್ತಾ ಇದೆ ದುಡ್ಡು ಅಂತ ನಾವೇ ಪ್ರಶ್ನೆ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ನೀವು ಈ ತರ ನೀವು ಭ್ರಷ್ಟ ಆಗಿರೋದು. ಇವತ್ತು 3 ಕಾರ್ ತಗೊಂಡು ಚುನಾವಣೆ ಸಂದರ್ಭದಲ್ಲಿ ದುಡ್ಡಿಲ್ಲದೆ ಪರದಾಡ್ತಿದ್ದಂತ ನೀವು ಭ್ರಷ್ಟರೇ ಹೊರತು ನಮ್ಮ ಸಿದ್ದರಾಮಯ್ಯನವರಾಗಲಿ ಮಾಫಿಯಾ ಅಲ್ಲ. ನಮ್ಮ DK ಶಿವಕುಮಾರ್ ಎಲ್ಲಿಂದ ತಿಂತಿದ್ದೀರಾ ಅಂತ ಅಕೌಂಟಬಿಲಿಟಿ ವೈಟ್ ಪೇಪರ್ ಅನ್ನ ಕೊಡಿ. ನೀವು ಬಿಳಿಯಾಡಿನಲ್ಲಿ ಒಂದು ನಾಳೆನೆ ನಿಜವಾಗ್ಲೂ ಕೂಡ ನನಗೆ ನೈತಿಕತೆ ಇದ್ರೆ 2 ವರ್ಷದಿಂದ ನೀವು 300 ರೂಪಾಯಿ ಎಲೆಕ್ಷನ್ ಇತ್ತು. ಇವತ್ತು ಸರ್ಕಾರ ಏನು ನನಗೆ ಅನುದಾನ ಕೊಟ್ಟಿಲ್ಲ ಅಂತಾರೆ. ಇವತ್ತು ಪ್ರತಿ ತಿಂಗಳು ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ 10,75,00,000 ರೂಪಾಯಿ ಮಹಿಳೆಯರಿಗೆ ಗ್ಯಾರಂಟಿ ಯೋಜನೆ ಬರ್ತಾ ಇದೆ. ಓವರ್ ಆಲ್ ಈ ಕಳೆದ 2 ವರ್ಷದಲ್ಲಿ 350 ಕೋಟಿ ರೂಪಾಯಿಯನ್ನು ನಮ್ಮ ಸರ್ಕಾರ ಮನೆಗೆ ತಲುಪಿಸಿದೆ. ನೀವೇನ್ ಕೊಟ್ಟಿದ್ದೀರಾ? ನಿಮ್ ಕೇಂದ್ರ ಮಂತ್ರಿಯಾಗಿ ಎಷ್ಟು ದಿವಸ ಆಯ್ತು? ನೀರ್ ತರ್ತೀನಿ ಅಂತ ಸುಳ್ಳು ಹೇಳಿದ್ರಿ, ಮೊದಲು ಗಾರ್ಮೆಂಟ್ ಮಾಡ್ತೀನಿ ಅಂತ ಸುಳ್ಳು ಹೇಳಿರಿ.
ಕಳೆದ 15-20 ವರ್ಷದಿಂದ ಗಾರ್ಮೆಂಟ್ ಮಾಡ್ತೀನಿ ಅಂತ ಹೆಣ್ಮಕ್ಳಿಗೆಲ್ಲ ಸುಳ್ಳು ಭರವಸೆಗಳು ಕೊಡ್ಕೊಂಡ್ಬಂದ್ರಿ ನೀವು ಶಾಸಕರು. ಬಂದವರು ಎಲ್ಲಿ ಗಾರ್ಮೆಂಟ್ ಮಾಡಿದ್ರೆ ಹೇಳ್ರಿ, ಒಂದು ಉದ್ಯೋಗ ಸೃಷ್ಟಿ ಮಾಡಿದ್ರೆ ಅಂತ ಹೇಳಿ. ಇವತ್ತು ಆ ಯುವಕರಿಗೆ ಸಿಇಟಿ ಮಾಡ್ತೀರಿ ಫ್ರೀ, ಯಾಕಂದ್ರೆ ಅವ್ರು ಎಲ್ಲ ಮೇಲೆ ಕೈ ಹಾಕೊಂಡು ಮುಂದಿನ ಚುನಾವಣೆಗೆ ಓಟ್ ಹಾಕಾರ ಅವ್ರೆ ಅಲ್ವಾ. 5 ವರ್ಷದಿಂದ ಹುಡುಗರು ಹೋಗ್ತಾರೆ. ಈ ಒಂದು ಡ್ರಾಮಾ ಮಾಡ್ತಿದ್ದೀರಾ ನೀವು. ಅಷ್ಟೇ ಬಿಟ್ರೆ ನಿಜವಾಗ್ಲೂ ಕೂಡ ನಿಮ್ಗೆ ಐತಿ ಯಾರ SLC ಪಾತ್ರ ಹೋದ್ರೆ ಸನ್ಮಾನ ಮಾಡೋದು, PUC ಹೋದ್ರೆ ಸನ್ಮಾನ ಮಾಡೋದು, ಏನ್ ನಿಮ್ಮ ಕೊಡುಗೆ ಏನ್ರಿ? ಅವ್ರು ಪಾಸ್ ಆಗಕ್ಕೆ ಒಳ್ಳೊಳ್ಳೆ ಶಿಕ್ಷಕರು ತಂದಿದ್ದೀರಾ ತಾಲೂಕಿಗೆ. ಒಬ್ಬ ಶಾಸಕಾಂಗ ಪಕ್ಷದ ನಾಯಕ, ಕಾಲೇಜಲ್ಲಿ ಇವತ್ತು ಶಿಕ್ಷಕರಿಲ್ಲ, ಉಪನ್ಯಾಸಕರಿಲ್ಲ, ಇಂದ ನಾವು ಇದನ್ನೇ ಮಾಡಿಲ್ಲ. ನಕ್ಷತ್ರದ ಆಧಾರದ ಮೇಲೆ ಮಾಡಿರೋದ್ರಿಂದ, ಪಂಚಾಂಗದ ಆಧಾರದ ಮೇಲೆ ಮಾಡಿರೋದ್ರಿಂದ ನಾವು ಆಯಾ ದಿನಗಳಲ್ಲೇ ಆ ಜಯಂತಿಗಳನ್ನ ಆಚರಣೆ ಮಾಡಲಿಕ್ಕೆ ಸರ್ಕಾರ ಏನು ಸುಮ್ಮನೆ ಮಾಡಿಲ್ಲ. ಸರ್ಕಾರ ಹಂಗೆ ರಾಜಕೀಯವಾಗಿ ಬೆಳೆ ಬೇಯಿಸ್ಕೊಂಡಂಗಿದ್ರೆ ಸರ್ಕಾರನೇ ಒಂದು ಆರ್ಡರ್ ಮಾಡ್ಬಿಡೋದು, ಏನೋ ಎಲ್ಲ ಬಂದ್ಬಿಡಿ ಎಲ್ಲಾ ಜಯಂತಿನ ಆಚರಣೆ ಮಾಡ್ತೀವಿ, ಇದೇ ಹೊಸ ತಲೆ ಅಥವಾ ಇದೇನಲ್ಲ. ಇದು ವೈಯಕ್ತಿಕವಾಗಿ ತಮ್ಮ ಚುನಾವಣಾ ಗಿಮಿಕ್ಕು ಮತ್ತೆ ಭ್ರಷ್ಟಾಚಾರದಿಂದ ಹಣದಿಂದ ಮಾಡ್ತಕ್ಕಂಥ ಹೊರಟಿರೋದನ್ನ ನಾವೆಲ್ಲರೂ ಕೂಡ ಖಂಡಿಸ್ತಾ ಇದ್ದೀವಿ. ನಮಗೆ ಏನಂತ ಹೇಳಿದ್ರು, ಮುಖ್ಯಮಂತ್ರಿಗಳ ಹತ್ರ ಹೋಗೋಣ, ಒಂದು ಗೆಜೆಟ್ ಮಾಡ್ಸೋಣ, ಈ ಒಂದು ಸರ್ಕಾರದ ಆದೇಶ ಮಾಡಿ, ಸರ್ಕಾರದ ಆದೇಶ ಆದ್ರೆ ನಮ್ದೇನು ಅಭ್ಯಂತರ ಇಲ್ಲ, ಯಾರು ಬೇಕಾದ್ರೂ ಮಾಡಾಕಿ. ಸರ್ಕಾರ ಇಂಥವ ಆರ್ಡರ್ ಮಾಡಕ್ ಬರಲ್ಲ. ಮತ್ತೆ ಜೊತೆಗೆ ಎಲ್ಲಾ ಜಯಂತಿಗಳನ್ನು ಮಾಡೋದು, ಒಟ್ಟಿಗೆಲ್ಲ ಸೇರಿಸೋದು ಅಂದ್ರೆ ಕಪ್ಪೆ ತಕ್ಕಡಿಗೆ ಹಾಕ್ತೀವಿ. ಯಾಕೆಂದ್ರೆ ಒಬ್ಬೊಬ್ರು ಒಂದೊಂದು ನಿರ್ಧಾರಗಳನ್ನ ತಗೊಳ್ತಾ ಇರ್ತಾರೆ, ಮತ್ತೆ ಒಬ್ಬೊಬ್ಬರ ಆಚರಣೆ ಒಂದೊಂದ್ ತರ ಇರುತ್ತೆ. ಆಚರಣೆಗೆ ಅನುಗುಣವಾಗಿ ಜಯಂತಿಗಳನ್ನ ಮಾಡ್ಬೇಕೇ ಹೊರತು ಆಮೇಲೆ ಇವ್ರು ಮಾಡಕ್ ಕೊಟ್ಟಿರೋದು ಯಾವಾಗ ಅಂದ್ರೆ ನವೆಂಬರ್ 26 ಯಾವ ದಿವಸ? ಅಂಬೇಡ್ಕರ್ ಅವರು ಸಂವಿಧಾನವನ್ನು ಸಮರ್ಪಣೆ ಮಾಡಿದ ದಿವಸ. ತಲೆಗಳು ದೂರ್ತಾರೆ 1.5 ಕೋಟಿ ಖರ್ಚು ಮಾಡಕ್ಕೆ ಅಲ್ವಾ? ಇದು ಮೂಲ ಪ್ರಶ್ನೆ ಆಗುತ್ತೆ. ಯಾಕೆ ಅಂದ್ರೆ ಇವರ ವೈಯಕ್ತಿಕ ಬೆಳೆ ಬೇಯಿಸ್ಕೊಳ್ಳಕ್ಕೆ ಶಾಸಕರು ಸುಮಾರು 1 ಕೋಟಿ 1.5 ಕೋಟಿನ ಕಾಂಟ್ರಾಕ್ಟ್ಗಳು ಅಧಿಕಾರಿಗಳ ಮೇಲೆ ಒತ್ತಡ ತಂದು ಮಾಡೋದ್ರೆ ಇದು ಜಯಂತಿ ಅನ್ನಿಸ್ಬಿಡುತ್ತಾ? ಆ ಮಹನೀಯರಿಗೆ ಮಾಡತಕ್ಕಂಥ ಅವಮಾನ ಆಗುತ್ತೆ. ಈ ಮಹನೀಯರ ಜಯಂತಿಗಳು ಹೆಂಗೆ ಅಂದ್ರೆ ನೋಡಿ, ಈಗ ನಾವು ಬಸವ ಜಯಂತಿ ಯಾವತ್ತಾದ್ರೂ ಮಾಡಕ್ಕಾಗುತ್ತಾ? ಅಕ್ಷಯ ತದಿಗೆಯಂತೆ ಬಸವ ಜಯಂತಿ ಮಾಡ್ತೀವಿ. ಅಶ್ವಿಜ ಪೌರ್ಣಮಿ ಎಂದು ನಾವೇನ್ ಮಾಡ್ತೀವಿ ಅಂದ್ರೆ, ನೆನ್ನೆ ಪೌರ್ಣಮಿ ಅಶ್ವಿಜ ಪೌರ್ಣಮಿ ಎಂದೇ ನಾವು ವಾಲ್ಮೀಕಿ ಜಯಂತಿ ಮಾಡ್ತೀವಿ. ಹಾಗೆ ಕನಕ ಜಯಂತಿಯನ್ನು ಯಾವಾಗ ಮಾಡ್ತೀವಿ ನಾವು? ಕಾರ್ತಿಕ್ ಮಾಸದ 18ನೇ ದಿನದಲ್ಲಿ ಕನಕ ಜಯಂತಿ ಮಾಡ್ತೀವಿ. ಯಾಕೆಂದ್ರೆ ಅವ್ರು ಯಾರಿಗೂ ಡೇಟ್ ಇಲ್ಲ, ಮಹನೀಯರುಗಳಿಗೆ ಡೇಟ್ ಇಲ್ಲ. ಆದ್ರೆ ಅಂಬೇಡ್ಕರ್ ಅವರು ಏಪ್ರಿಲ್ 14 ಮಾಡ್ತೀವಿ, ಮತ್ತೆ ಬಾಬಾ ಜಯಂತಿ ಮಾಡ್ತೀವಿ 5ನೇ ತಾರೀಕು, ಗಾಂಧಿ ಜಯಂತಿನ ಅಕ್ಟೋಬರ್ 2 ಮಾಡ್ತೀವಿ, ನೆಹರು ಜಯಂತಿಯನ್ನ ನಾವು ನವೆಂಬರ್ 14 ಮಾಡ್ತೀವಿ, ಶಿಕ್ಷಕರಿಗೆ ಸೆಪ್ಟೆಂಬರ್ 5 ಮಾಡ್ತೀವಿ. ಉದ್ಯೋಗ ಸೃಷ್ಟಿಗೆ ಔಷಧಿ ದಿವಸವನ್ನ ಇದು ಮಾಡಬೇಕಾಗಿದೆ. ಇವ್ರೇನ್ ಮಾಡ್ತಾ ಇದಾರೆ? ಕಾಲುವೆಗಳಲ್ಲಿ ಬರೇ ಸಿಸಿ ರೋಡ್ಗಳನ್ನ ಮಾಡಿ ತಾಲೂಕು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ 1300 ಕೋಟಿ ಖರ್ಚಾಗೋಗಿದೆ. ಆ 1300 ಕೋಟಿ ಖರ್ಚಾದ್ರೂ ಕೂಡ 10 ಜನಕ್ಕೆ ಉದ್ಯೋಗ ಸೃಷ್ಟಿಯಾಗಿಲ್ಲ, 10 ಜನಕ್ಕೆ ಒಂದು ನೆರವಾಗಿಲ್ಲ, ಯಾವುದೇ ಉದ್ಯೋಗ ಸೃಷ್ಟಿಯಾಗಿಲ್ಲ, ಆರೋಗ್ಯ ಶಿಕ್ಷಣದಲ್ಲಿ ಅಭಿವೃದ್ಧಿ ಆಗಿಲ್ಲ. ಈ ತರದ ಕಾಮಗಾರಿಗಳನ್ನ ಮಾಡಿ ನೀವು ಜೇಬನ್ನು ತುಂಬಿಸ್ಕೊಳ್ಳೋದ್ರಿಂದ ಏನು ಅನುಕೂಲ ಆಗಲ್ಲ ಸ್ವಾಮಿ. ದಯಮಾಡಿ ಜನರ ಬದುಕನ್ನ ಹಸನು ಮಾಡುವಂತ ಕಾರ್ಯಕ್ರಮಗಳನ್ನ ಜಾರಿ ಮಾಡಿ. ಈ ಏನು ನೀವು ಅಂದ್ಕೊಂಡಿದ್ದೀರಲ್ಲ, ನಿನ್ನೆ ಈಗ 28ನೇ ತಾರೀಕು ಕಾರ್ಯಕ್ರಮ, ಆ ಕಾರ್ಯಕ್ರಮಕ್ಕೆ ನಮ್ದು ವಿರೋಧ ಇದೆ. ನಾವ್ ಯಾವುದೇ ದಾರ್ಶನಿಕರ ವಿರೋಧಿಗಳಲ್ಲ, ಆದ್ರೆ ಆ ದಾರ್ಶನಿಕರ ಹೆಸರಿನಲ್ಲಿ ನೀವು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾವು ವಿರೋಧ ಇದೆ ಬಿಟ್ರೆ ನಾವು ದಾರ್ಶನಿಕರ ಅಥವಾ ಜಯಂತಿಗಳ ವಿರೋಧಿಗಳಲ್ಲ. ನಾವು ಕಾಂಗ್ರೆಸ್ಸಿಗರು ನೀವು ಬಾಯಲ್ಲಿ ಮಾತ್ರ ಹೇಳ್ತಾ ಇದ್ದೀರಾ ನಾವೆಲ್ಲರೂ ಕೂಡ ಸಮಾನರು, ನಾವೆಲ್ಲರೂ ಒಂದು ಅಂತ. ನಾವು ರಕ್ತದಲ್ಲಿ ನಾವು ಅದನ್ನ ರೂಢಿಸ್ಕೊಂಡಿದ್ದೀವಿ. ಸರ್ವಜನಾಂಗದ ಶಾಂತಿಯ ತೋಟ ಕಾಂಗ್ರೆಸ್ಸಿಗರ ರಕ್ತದ ಕಣಕಣಗಳು ಇದೆ. ಇದನ್ನ ನಾವು ತುಂಬಾ ತಿಳಿಸ್ತೀವಿ ಅಂತಕ್ಕಂಥದ್ದು. ಮತ್ತೆ ಇವ್ರದೊಂದು ಉದ್ದೇಶ ಇದೆ. ಎಲ್ಲ ಹೆಂಗಿದ್ರು ಎಲೆಕ್ಷನ್ ಬಂದ್ಬಿಟ್ಟಿದಾವೆ, ಎಲ್ಲ ಪಕ್ಷದನ್ನು ಒಟ್ಟುಗೂಡಿಸಿದಂಗಾಗುತ್ತೆ, ಎಲ್ಲ ಸಮುದಾಯಗಳನ್ನು ಒಟ್ಟುಗೂಡಿಸಿದಂಗಾಗುತ್ತೆ. ಅವ್ರು ಬಂದು ಬರಲಿ ಬಿಟ್ಟು ಬರಲಿ, ನಾವು ಈ ಜಯಂತಿಯನ್ನು ಮಾಡಿಬಿಟ್ರೆ ಎಲ್ಲ ಸಮುದಾಯದವರು ಒಪ್ಕೊಂಡ್ಬಿಡ್ತಾರೆ. ಅದ್ರ ಜೊತೆಗೆ ಎಲೆಕ್ಷನ್ಗಳು ಬಂದಿದ್ದಾವೆ ನಾವು ಇನ್ನ ಆಗ್ಬೋದು ಅಂತಕ್ಕಂಥ ಒಂದು ಬಹಳ ಮನಸ್ಥಿತಿ ಈ ಶಾಸಕರು ಇರ್ಬೋದು ಅಂತ ಅನಿಸ್ತದೆ. ಯಾಕೆಂದ್ರೆ ಇದು ನಮಗೆ ಬಹಳ ನೋವಾಗುತ್ತೆ. ಯಾಕೆಂದ್ರೆ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿ ಇಲ್ಲಿ ಬಂದು ಸಮುದಾಯಗಳ ವೇದಿಕೆ ಮೇಲೆ ಕೂತ್ಕೊಂಡು ಯಾರು ನೋಡ್ಬೇಕು? ಅವರು ನಮ್ಮ ಕಿಡುಕುಮಾರ್ ಸಾಹೇಬ್ ಹೋಗ್ತಾರ? ಹೋಗಲ್ಲ. ಪಕ್ಷ ಕಟ್ಟಿದ್ದಾರೆ ಅವರು. ಅದ್ಬಿಟ್ಟು ಸುರೇಶ್ ಬಾಬುನೇ ಹೋಗ್ಬೇಕು. ಯಾಕೆ ಬಂದು ಇಷ್ಟೊಂದು ಜನ ಸೇರಿಸಿದ್ದಾರೆ, ಜಯಂತಿಗಳೆಲ್ಲ ಮಾಡಿದ್ದಾರೆ. ಅದರಿಂದ ಸುರೇಶ್ ಬಾಬು ಅವರೇ ಬಹಳ ಚೆನ್ನಾಗಿ ಮಾಡ್ತಾರಪ್ಪ ಅಂದ್ಬಿಟ್ಟು ಅಲ್ಲಿಗೆ ನಮ್ಮ ಸರ್ಕಾರ ಇದ್ದು ನಮ್ಮ ಪಾರ್ಟಿಗೆ ಯಾವ ರೀತಿ ಒಂದು ಹಿನ್ನೆಲೆ ಆಗುತ್ತೆ ಅಂತಕ್ಕಂಥ ನಾವೆಲ್ಲ ಮನಗಂಡು ಇಲ್ಲಿ ಈ ದಿಸೆಯಲ್ಲಿ ನಾವು ನಮ್ಮ ಎಲ್ಲ ಅಧ್ಯಕ್ಷರುಗಳು, ಎಲ್ಲ ಮುಂಚೂಣಿ ಘಟಕದವರು, ಎಲ್ಲ ಮುಖ್ಯಸ್ಥರು ನಾವು ಮಾಡಿದ್ರೆ ಸರ್ಕಾರಿ ಕಾರ್ಯಕ್ರಮ ಆಗುತ್ತೆ. ಇಲ್ಲಿ ಬೇರೆ ದಿನ ಮಾಡಿದ್ರೆ ಅದೇನಾಗುತ್ತೆ, ಒಂದು ಯಾವುದೋ ಒಂದು ಉದ್ದೇಶಕ್ಕಾಗಿ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಆಗುತ್ತೆ.
ಇದು ರಾಜಕೀಯ ಪ್ರೇರಿತವಾದ ಕಾರ್ಯಕ್ರಮ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಇಲ್ಲಿ ಮುಖ್ಯವಾಗಿ ಇದು ಪ್ರತಿ ಅಂದ್ರೆ ರಾಜಕೀಯ ಪಕ್ಷಗಳು ಪ್ರತಿ ಕ್ಷೇತ್ರದಲ್ಲಿ ಏನ್ ಮಾಡ್ತೀವಿ, ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ನಾವು ಸಂಘಟನೆ ಮಾಡ್ತಾ ಇರ್ತೀವಿ, ಪಕ್ಷವನ್ನು ಸಂಘಟನೆ ಮಾಡ್ತಾ ಇರ್ತೀವಿ. ಆ ಸಂಘಟನೆ ಮಾಡ್ತಕ್ಕಂಥ ದಿಶೆಯಲ್ಲಿ ಎಲ್ಲಾ ಪಕ್ಷಗಳು ಒಟ್ಟಿಗೆ ಸೇರಿ ಏಕದಿನ ಜಯಂತಿ ಅಂತ ಮಾಡಿದರೆ ಆ ಪಕ್ಷಗಳಿಗೆ ಏನಾಗುತ್ತೆ ಅಂದ್ರೆ ಅವರ ಅಸ್ತಿತ್ವವೇ ಕಳೆದು ಹೋಗುತ್ತೆ. ಯಾವುದೇ ರಾಷ್ಟ್ರೀಯ ಪಕ್ಷ ಆಗಿರ್ಲಿ, ಕಾಂಗ್ರೆಸ್ ಆಗಿರ್ಲಿ, ಬಿಜೆಪಿ ಆಗಿರ್ಲಿ, ಜನತಾದಳ ಆಗಿರ್ಲಿ, ಆ ಪಕ್ಷಗಳ ಅಸ್ತಿತ್ವ ಕಳೆದೋಗುತ್ತೆ ಅಂತಕ್ಕಂಥದ್ದು. ಯಾಕೆಂದ್ರೆ ಇದು ಯಾವ ಒಂದು ಪಕ್ಷದ ಕಾರ್ಯಕ್ರಮ ಅಲ್ಲ. ಎಲ್ಲ ಒಟ್ಟಾಗಿ ಏನ್ ಮಾಡಕ್ಕಾಗುತ್ತೆ, ಮಾಡಕ್ಕಾಗದೇ ಇಲ್ಲ. ಇದು ಬಹಳ ಖಂಡನೀಯ ಅಂತಕ್ಕಂಥದ್ದು. ಮತ್ತೆ ಇದು ಇಲ್ಲಿ ಕರ್ನಾಟಕದಲ್ಲಿ ಏನಾಗಿದೆ, ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದವರು ಒಂದು ಇದನ್ನ ಮಾಡ್ತಿದ್ದಾರೆ, ಒಪ್ಪಂದ ಮಾಡ್ತಿದ್ದಾರೆ. ಅಂದ್ರೆ ಕಸ ಅಂದ್ರೆ ಕಸ. ಈ ಕ್ಷೇತ್ರದಲ್ಲಿ ಶಾಸಕರು ಅಧ್ಯಕ್ಷರುಗಳಂತೆ ಆ ಶಾಸಕ ಸ್ಥಾನಕ್ಕೆ ಅವಿದ್ಯಾವಂತರು ಅನ್ನೋದು ಒಂದು ಮಾತು ಎಲ್ಲರ ಬಾಯಿ. ಆ ಅವಿದ್ಯಾವಂತತನ ಇರೋದ್ರಿಂದ ಈ ಒಂದು ನಡವಳಿಕೆಗಳು ಅವರಲ್ಲಿ ಹೆಚ್ಚು ಇದೆ. ಅಂದ್ರೆ ಬರೀ ಜನಗಳನ್ನ ಎರಡು ಕೈ ಹಾಕಿ ಪ್ರೀತಿಯಿಂದ ಮಾತಾಡ್ತಕ್ಕಂಥದ್ದು ದೊಡ್ಡ ಹೃದಯಕ್ಕೆ ಇದೆ. ಅದನ್ನು ಬಿಟ್ಟರೆ ಸಾರ್ವಜನಿಕವಾಗಿ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಮತ್ತು ನೀರಾವರಿ ಬಗ್ಗೆ, ಆರೋಗ್ಯದ ಬಗ್ಗೆ ಮತ್ತು ವಿದ್ಯಾ ಇಲಾಖೆಗೆ ಸಂಬಂಧಪಟ್ಟ ವಿಚಾರವಾಗಿ ಮನವರಿಕೆ ಮತ್ತು ಅದರ ಬಗ್ಗೆ ಹೆಚ್ಚಿನ ಕಾಳಜಿ ಕಾಣ್ತಕ್ಕಂಥದ್ದು ಈಗಾಗಲೇ ಎಲ್ಲರೂ ಬಾಯಿದೆ. ಆ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ. ಮತ್ತು ಹೆಚ್ಚಿನದಾಗಿ ಕ್ಷೇತ್ರಕ್ಕೆ ನೀರಿನ ವಿಚಾರವಾಗಿ ಬಹಳ ಹೀನಾಯದ ಸ್ಥಿತಿಯಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. 22 ವರ್ಷ ಆದರೂ ಕೂಡ ಕ್ಷೇತ್ರಕ್ಕೆ ನೀರು ತಂದಿಲ್ಲ. ಎರಡು ಶಾಸಕರು ಒಬ್ರು ಬಲಿಷ್ಠವಾದ ವಿದ್ಯಾವಂತ ಶಾಸಕರು, ಒಬ್ರು ಬುದ್ಧಿವಂತ ಅವಿದ್ಯಾವಂತ ಶಾಸಕರು. ಸಾರ್ವಜನಿಕವಾಗಿ ಬುದ್ಧಿವಂತರು, ವಿದ್ಯೆಯಲ್ಲಿ ಅವಿದ್ಯಾವಂತರು. ಅವರು ಕೂಡ ಅದು ಕೌಂಟರಾಗಿ ಎಲ್ಲೆಲ್ಲಿ ಬಿಜೆಪಿಯವರು ಪಾದಯಾತ್ರೆ ಕೈಗೊಳ್ತಾರೋ ನಮ್ಮ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾವು ಸಭೆಗಳನ್ನ ಮಾಡಿ ಕೈಗೊಳ್ಳುತ್ತೇವೆ. ಮತ್ತೆ ಮೊನ್ನೆ ಒಂದು ಹೆಚ್ಚಾದ ಸಭೆಯಲ್ಲಿ ಸುರೇಶ್ ಬಾಬು ಅವರು ಹೇಳಿದ್ದಾರೆ, ಅಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಕಣ್ಣು ಇಲ್ಲ ಕಿವಿ ಇಲ್ಲ ಅಂತಕ್ಕಂಥ ಮಾತಾಡಿದ್ದಾರೆ. ಅಂದ್ರೆ ಕಣ್ಣು ಇಲ್ಲ ಕಿವಿ ಇಲ್ಲ ಅಂತ ಸರ್ಕಾರ ಇವತ್ತು 2.5 ವರ್ಷ ಚೆನ್ನಾಗಿ ನಡೆಸಿದ್ವಿ, ಒಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ, ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ, ಸಾಕಷ್ಟು ದುಡ್ಡು ಪಂಚಾಯತ್ ತಾಲೂಕು ತಲುಪಿದೆ. ಈ ಎಲ್ಲ ದಿಶೆಯಲ್ಲಿ ಕಣ್ಣು ಇಲ್ಲ ಕಿವಿ ಇಲ್ಲ ಅಂತ ಹೇಳಿದ್ರೆ ಏನರ್ಥ? ಅದ್ರ ಜೊತೆ ಇನ್ನೂ ಮುಂದೆ ಹೋಗ್ತೇವೆ ಹೇಳಿದರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಣ್ಣು ಕಾಣಿಸೋದಿಲ್ಲ, ಕಿವಿ ಕೇಳಿಸೋದಿಲ್ಲ ಅಂತಕ್ಕಂಥ ಮಾತನ್ನು ಸಹ ಆಡಿದ್ದಾರೆ. ಅಂದ್ರೆ ಇದೇನ್ ಅರ್ಥ ಬರುತ್ತೆ ಅಂತಂದ್ರೆ ನಮ್ಮ ಬಗ್ಗೆ ಅತ್ಯಂತ ಒಂದು ರೀತಿ ನಮ್ಮ ಸರ್ಕಾರದ ಬಗ್ಗೆ ಇವರು ತುಚ್ಛವಾಗಿ ನೋಡ್ತಾ ಇದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಕಾಣಿಸುತ್ತೆ. ಆಗ ಯಾವ ದಿಸೆಯಲ್ಲಿ ಸನ್ಮಾನ್ಯ ಸುರೇಶ್ ಬಾಬು ಅವರು ಈಗ ಏನ್ ಮಾಡ್ಬೇಕಾಗಿತ್ತು? ಕೂಡ ಕೇಸ್ ಏನಾಯ್ತು, ಹೈಕೋರ್ಟ್ ಅಲ್ಲಿ ಬಿದ್ದೋಯ್ತು. ಮತ್ತೆ ಎಲ್ಲರಿಗೂ ಸಹ ಕೇಸ್ ವಜಾ ಆಯ್ತು. ಭಾರತ ಮೇಲೆ ಕೇಸ್ ಹೋಯ್ತು, ಸುಬ್ರಹ್ಮಣ್ಯ ಮೇಲೆ ಕೇಸ್ ಹೋಯ್ತು. ಕೇಸ್ ಹೋದ್ಮೇಲೆ ಇಲ್ಲಿ ಏನು ಪಾದಯಾತ್ರೆಯನ್ನು ಮಾಡಿದ್ರು, ವಿಜೇಂದ್ರ ಆಗಿರ್ಲಿ, ಅಶೋಕ್ ಅವರಾಗಿರ್ಲಿ, ವಿರೋಧ ಪಕ್ಷದ ನಾಯಕ ಅಶೋಕ್ ಅವರಾಗಿರ್ಲಿ, ಮತ್ತೆ 9 ತಿಂಗಳಾಯ್ತು, ಇವತ್ತಿನಲ್ಲೂ ಕೂಡ ಅದನ್ನ ಮಾಡ್ತಾ ಇಲ್ಲ. 3 ಬಾರಿ ಫೈಲ್ ಕಳೆದಿದ್ದಾರೆ. ಅದನ್ನು ನಾವು ಆಕ್ಚುಲಿ ಆರ್ಟಿನಲ್ಲೆಲ್ಲ ತಗೊಂಡು ನಾವು ಏನೇ ನಾವು ಕೊಟ್ಟರು ಕೂಡ ಅದನ್ನ ಕಳೆಯುವಂತ ಕಾರ್ಯಕ್ರಮ ಮಾಡ್ತಾ ಇದ್ರು. ಈಗ ಖುದ್ದು ನಾವೇ ಫೈಲ್ ಎಲ್ಲ ರೆಡಿ ಮಾಡಿ ಎಸಿ ಆಫೀಸ್ಗೆ ಒತ್ತಾಗ್ತಿಕ್ಕೆ ಸುಮಾರು 1 ತಿಂಗಳಿಂದ ರೆಡಿ ಮಾಡಿರೋ ಫೈಲ್ ಅನ್ನ ಕಳಿಸ್ತಾ ಇಲ್ಲ. ಅಂದ್ರೆ ಸಾರ್ವಜನಿಕ ಆಸ್ತಿನೇ ಉಳಿಸಕ್ ರೆಡಿ ಇಲ್ಲ ನಮ್ಮ ತಹಶೀಲ್ದಾರರು ಮತ್ತೆ ಶಾಸಕರು. ಅಂತದ್ರಲ್ಲಿ ಇವರು ಸಾರ್ವಜನಿಕ ಹಿತಾಸಕ್ತಿ ಇಟ್ಕೊಂಡು ಇಂಥ ಸಭೆಗಳನ್ನ ಎಲ್ಲ ಗಿಮಿಕ್ ಸಭೆಗಳನ್ನ ಮಾಡೋದಕ್ಕಿಂತ ಮುಖ್ಯವಾಗಿ ಬೇಕಿರ್ತಕ್ಕಂಥ ಶಿಕ್ಷಣ, ಆರೋಗ್ಯ, ನೀರಾವರಿ, ರಸ್ತೆ ಮತ್ತೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಈಗ ನಮ್ಮ ಇಷ್ಟು ದೊಡ್ಡ ತಾಲೂಕಲ್ಲಿ 100 ಜನಕ್ಕೆ ಉದ್ಯೋಗ ಸೃಷ್ಟಿ ಅಥವಾ 10 ಜನಕ್ಕೆ ಉದ್ಯೋಗ ಸೃಷ್ಟಿಯಾಗುವಂತ ಒಂದೇ ಒಂದು ಇಂಡಸ್ಟ್ರಿನಾಗಲಿ ಅಥವಾ ಯಾವುದೇ ಒಂದು ಗೃಹ ಕೈಗಾರಿಕೆಗಳಾಗಲಿ, ಸಣ್ಣ ಕೈಗಾರಿಕೆಗಳಾಗಲಿ, ಒಂದು ಇಂಡಸ್ಟ್ರಿಯಲ್ ಏರಿಯಾನಾಗಲಿ ಏನು ಮಾಡಿಲ್ಲ. ನಮ್ಮ ತಾಲೂಕಿಂದ ಪ್ರತಿನಿತ್ಯ 13,000 ಜನ ಬೇರೆ ತಾಲೂಕಿಗೆ ಉದ್ಯೋಗ ಅರಸಿ ಹೋಗ್ತಾ ಇದ್ದಾರೆ. ದಯಮಾಡಿ ಇಂತಹ ನಮ್ಮ ತಾಲೂಕನ್ನ ಕಟ್ಟುವಂತ ಕೆಲಸ ಅಂದ್ರೆ ಎಲ್ಲ ಜೊತೆಗೆ 52 ಜಯಂತಿಗಳನ್ನ ಒಟ್ಟಿಗೆ ಮಾಡುವಂತ ಒಂದು ಪರಿಸ್ಥಿತಿಯನ್ನ ಯಾವ ಕಾರಣಕ್ಕಾಗಿ ಮಾಡವ್ರೆ ಅನ್ನೋದು ಇತ್ತೀಚೆಗೆ ಈಗ ಅರಿವು ಮೂಡ್ತಾ ಇದೆ. ಇದನ್ನ ಸರ್ಕಾರದ ಅಧಿಕಾರಿಗಳನ್ನ ದುರುಪಯೋಗ ಮಾಡ್ಕೊಂಡು ಅವ್ರ ಮುಖಾಂತರ ನಮ್ಮನ್ನೆಲ್ಲ ಕರೆಸಿ ಈ ಒಂದು ಕಾರ್ಯಕ್ರಮವನ್ನು ರೂಪಿಸ್ತಾ ಇರೋದಕ್ಕೆ ನಾವೆಲ್ಲ ಸಂಘಟನೆ ಮತ್ತು ಕಾಂಗ್ರೆಸ್ ಪಕ್ಷ ಎಲ್ಲ ಕಡೆಯಿಂದಲೂ ನಾವು ಅದನ್ನ ವಿರೋಧ ಮಾಡ್ತೀವಿ. ಜೊತೆಗೆ ಏನು ಮನೆ ಹತ್ತಕ್ಕೆ ಬಂದ ಮನೆ ಮಗ ಈ ಕಾರ್ಯಕ್ರಮಕ್ಕೆ ಸರ್ಕಾರಿ ಅಧಿಕಾರಿಗಳನ್ನ ದುರುಪಯೋಗ ಮಾಡ್ತಾರೆ.
ಇವ್ರು ಪಕ್ಷದವ್ರು ಹೋಗ್ಲಿ, ಇವ್ರ ಕಾರ್ಯಕ್ರಮ ಏನಾದ್ರು ಅರ್ಜಿ ತಗೊಂಡ್ಬಂದು ಸರ್ಕಾರ ಕೊಟ್ಟು ಇಲ್ಲ ಯಾವ ಇಲಾಖೆಗೆ ಯಾವ ಸಮಸ್ಯೆಗಳು ಬಗೆಹರಿಸ್ತೀವಿ. ಆದ್ರೆ ಇಲಾಖೆ ಅಧಿಕಾರಿಗಳನ್ನು ಕರ್ಕೊಂಡು ಹೋಗಿ ಇಲ್ಲಿ ಬಂದಿರ್ತಕ್ಕಂಥ ಸಾರ್ವಜನಿಕರು, ರೈತ ಹಿತಾಸಕ್ತಿಗಳು ಅವರು ಗೊತ್ತಿರ್ತಾರೆ ಸಮಸ್ಯೆಗಳಿಗೆ. ಹಾಗಾಗಿ ಮಾನ್ಯ ಶಾಸಕರು ಈಗ ಲ್ಯಾಂಡ್ ಡೆವಲಪ್ಮೆಂಟ್ ಕಮಿಟಿ ಸದಸ್ಯರು ಮಾಡಿದ್ದಾರೆ ಕರ್ನಾಟಕ ಸರ್ಕಾರದಲ್ಲಿ. ಕಮಿಟಿ ಸದಸ್ಯ ಸ್ಥಾನದಲ್ಲಿ ಕೇಳಿದ್ರೆ ಯಾವ ಕೆಲಸ ಇಲ್ಲ ಅಂತಾರೆ. ಯಾಕೆ ಕೆಲಸ ಇಲ್ಲ ಅಂತಾರೆ? ದುಡ್ಡು ಮಾಡ್ಕೊಳ್ಳೋದಲ್ಲ, ಅವ್ರವ್ರ ಒಳದೊಳಗೆಲ್ಲ ಮಾಡ್ಕೊಂತಾರೆ. ನಮ್ಗೇನು ಗಮನಕ್ಕೆ ತರ್ತಾ ಇಲ್ಲ. ಇದು ಮಾನ್ಯ ಶಾಸಕರು ಗೊತ್ತೈತಾಗ ಗೊತ್ತಿಲ್ಲ. ಅವ್ರು ಮಾನ್ಯ ಶಾಸಕರದು ಯಾವ್ದಪ್ಪ ಮೀಟಿಂಗ್ ಸದಸ್ಯ ಸಮಿತಿ ಕರೆಯಪ್ಪ ಮೀಟಿಂಗ್ ಮಾಡೋಣ, ಅವ್ರು ಸದಸ್ಯರು ಅವರಿಗೆ ದೇಶದ ಅಧ್ಯಕ್ಷರಿದ್ದಾರೆ. ಅದು ತಾಯಿದಾರ ಕೇಳಿದ್ರೆ ಯಾವುದೂ ಇಲ್ಲ ಸರ್. ಕಾರಣ ಇಷ್ಟೇ, ಈ ಜಯಂತಿಗಳು ಏನಪ್ಪ ಅಂದ್ರೆ ಮಹಾನ್ ವ್ಯಕ್ತಿಗಳು ಹುಟ್ಟಿದ ದಿನದಂದು ಆ ಒಂದು ಮಹಾನ್ ವ್ಯಕ್ತಿಗಳ ಜಯಂತಿಗಳನ್ನ ಸರ್ಕಾರ ಆದೇಶ ಮಾಡಿ ಆ ಆದೇಶದ ಪ್ರಕಾರ ಜಯಂತಿಗಳನ್ನ ನಾವು ಆಚರಣೆ ಮಾಡ್ತಕ್ಕಂಥದ್ದು ಇಲ್ಲಿವರೆಗೂ ರೂಢಿಯಲ್ಲಿದೆ. ಆದ್ರೆ ನಮ್ಮ ಚಿಲ್ಲಾಯಿಕಳ್ಳಿ ಕ್ಷೇತ್ರದ ಶಾಸಕರು ಇಲ್ಲಿ 2025ರ ಜಯಂತಿಯನ್ನ ಸಂಪೂರ್ಣವಾಗಿ ಒಂದೇ ದಿನ ಎಲ್ಲಾ ಜಯಂತಿಗಳನ್ನ ಆಚರಣೆ ಮಾಡ್ತೀವಿ ಅಂತ ಹೇಳಿ ಅವರೊಂದು ದಿನಾಂಕವನ್ನ ಮುಖ್ಯಮಂತ್ರಿಗಳಿಂದ ನಿಗದಿ ಮಾಡ್ಕೊಂಡು ಬಂದಿದ್ದಾರೆ. ಕಾರಣ ಇಷ್ಟೇ, ಈ ಜಯಂತಿಗಳೇನಪ್ಪ ಅಂದ್ರೆ ಒಬ್ಬ ಮಹಾನ್ ವ್ಯಕ್ತಿ ಒಂದಿನ ಹುಡ್ತಾನೆ, ಇನ್ನೊಬ್ಬ ಒಂದಿನ ಹುಡ್ತಾನೆ, ಅವರು ಅನೇಕ ಸಾಧನೆಗಳನ್ನ ಮಾಡಿರ್ತಾರೆ. ಆ ಸಾಧನೆಗಳ ದಿಸೆಯಿಂದ ನಾವೇ ಮಾಡ್ತೀವಿ ಜಯಂತಿಗಳನ್ನ ಆಚರಣೆ ಮಾಡ್ತೀವಿ. ಆ ಜಯಂತಿಗಳು ಅವ್ರು ಹುಟ್ಟಿದ ದಿನ ಆಚರಣೆ ಮಾಡಿದ್ರೆ ಅದಕ್ಕೊಂದು ಬೆಲೆ ಇರುತ್ತೆ. ಎಲ್ಲಾ ಜಯಂತಿಗಳನ್ನು ಒಟ್ಟಾಗಿ ಸೇರಿಸಿ ಅಂದ್ರೆ ಒಂದು ಡೇಟ್ ಫಿಕ್ಸ್ ಮಾಡ್ಕೊಂಡು ನಾವೇ ಸ್ವತಂತ್ರವಾಗಿ ಒಂದು ಡೇಟ್ ಫಿಕ್ಸ್ ಮಾಡ್ಕೊಂಡು ಅದನ್ನ ಆಚರಣೆ ಮಾಡಿದ್ರೆ ಅದಕ್ಕೆ ಯಾವ ಬೆಲೆನೂ ಇರೋದಿಲ್ಲ, ಜಯಂತಿ ಬೆಲೆನೇ ಇರೋದಿಲ್ಲ. ಇವ್ರಿಗೂ ಕೂಡ ನೀರಾವರಿ ಬಗ್ಗೆ ಮಾತಾಡಿದ್ದೀರಾ ನೀವು, ನಿಮ್ಗೆ ಯೋಗ್ಯತೆ ಇದೆ ನೀರಾವರಿ ಬಗ್ಗೆ ಮಾತಾಡಕ್ಕೆ. ಮೊನ್ನೆ ಉಗಿಸ್ಕೊಂಡ್ರಿ ಸಿದ್ದರಾಮಯ್ಯ ಅಂತ ಹೇಳಿ 2 ಬರಲ್ಲ ಹೋಗಯ ಅಂತ ವಿಧಾನಸೌಧದಲ್ಲಿ ಮಾತಾಡಕ್ ಬರಲ್ಲ. ಚಿಕ್ಕನಾಯಕನಲ್ಲಿ ಕೆರೆಗೆ ನೀರು ಬರ್ಬೇಕಾಗಿತ್ತು, ನವಲೆ ಕೆರೆಗೆ ನೀರು ಬರ್ಬೇಕಾಗಿತ್ತು, ಕೆಲಸ ನಡೀತಿಲ್ಲ, ಇದ್ರ ಬಗ್ಗೆ ಚಕಾರ ಇರ್ತಿಲ್ಲ. ಇದ್ರ ಬಗ್ಗೆ ನೀವು ಕರ್ಕೊಂಡು ಹೋಗಿ ಸರ್ವಪಕ್ಷ ಅದು ಮಾಡಿ. ಇದುವರೆಗೆ ಭದ್ರಾ ಅಂತ ಹೇಳಿದ್ರು, ಚಿಕ್ಕನಾಯಕನಲ್ಲಿ ಭಾಗದಲ್ಲಿ ಹೇಮಾವತಿದಿದೆ, ಬಂದಿಲ್ಲ, ನೀರು ಬಂದಿಲ್ಲ. ಇವತ್ತು ಬರ ಪರಿಸ್ಥಿತಿ ಐತಿ, ಇವತ್ತು ಮಳೆ ಹೋಗೈತಿ, ಜನ ರೈತರು ಪರದಾಡ್ತಾರೆ. ಇಂಥ ಸಂದರ್ಭದಲ್ಲಿ ನೀವು ಯಾವ ಮೈನಿಂಗ್ ದುಡ್ಡು ಸಿಕ್ತು 1.5 ಕೋಟಿ ರೂಪಾಯಿ ಖರ್ಚು ಮಾಡ್ಬಿಟ್ಟು ಮಾಡೋಣ ಅಂತ ಹೇಳಿ ಅಧಿಕಾರಿಗಳು, ಕೆಲವು ಅಧಿಕಾರಿಗಳು ಹೇಳ್ತಾರೆ, ಸಾರ್ ನಮ್ಗೆ ತಪ್ಪಿಸ್ಬಿಡಿ, ದಯವಿಟ್ಟು ನಮ್ಮ ಕೈಲಿ ಆಗಲ್ಲ, ನಾವೇನಾರ ಈ ಕಾರ್ಯಕ್ರಮ ಮಾಡಕ್ ಹೋದ್ರೆ ಮನೆ ಹಾಳು ಮಾಡ್ಕೋಬೇಕಾಗುತ್ತೆ, ರೈತರು ಮನೆ ಹಾಳು ಮಾಡ್ಬೇಕಾಗುತ್ತೆ ಅಂತ ಅವರೇ ಅಂದ್ರೆ ಅವ್ರ ಸ್ಥಿತಿಗತಿಗೆ ಹೆಂಗಿರ್ಬೇಕು ಅಧಿಕಾರಿಗಳು ಅಂತ ನೀವೇ ಯೋಚನೆ ಮಾಡಿ. ಅದರಿಂದ ಎಲ್ಲರೂ ಮನೆಗಾಡಬೇಕಾಯಿತು. ಎಲ್ಲ ಮನೆಗಳು ಈ ಕಾರ್ಯಕ್ರಮವನ್ನು ತಕ್ಷಣ ರದ್ದು ಮಾಡಿ. ಇವತ್ತು ಜನಗಣತಿ ನಡೀತಾ ಇದೆ. ಸಮಾರಂಭ ಅಂದ್ಬಿಟ್ಟು ನವೆಂಬರ್ 26ನೇ ತಾರೀಕೇನು ಇಟ್ಕೊಂಡಿದ್ದಾರೆ. ಅದಕ್ಕೆ ನಮ್ಮದು ಸಂಪೂರ್ಣ ವಿರೋಧ ಇದೆ. ಏನಕ್ಕೆ ಅಂತಂದರೆ ಅವರು ತಾಲೂಕಿನಲ್ಲಿ ತುಂಬ ಕೆಲಸಗಳಾಗಬೇಕಾಗಿದೆ. ಯುವಕರನ್ನ ಓಲೈಸೋಕ್ಕೆ CIT ಮಾಡ್ತೀನಿ ಅಂತ ಅಂದ್ಬಿಟ್ಟು ಒಂದು ಹೇಳ್ತಿದ್ದಾರೆ. ಬಟ್ ಯುವಕರು ಏನಾಗ್ತಾ ಇದ್ದಾರೆ ಅಂತಲೂ ನೋಡ್ತಾ ಇಲ್ಲ. ಇವಾಗ ಈಗ ಒಂಟಿ ಅಂಗಡಿ ಮುಂದೆ ಈಗಲೂ ಬೇಕಾದ್ರೆ ಲೈವ್ ಸಾಕ್ಷಿ ಹೋಗೋಣ, ಮೈನರ್ಸು ಸಿಗರೇಟ್ಸ್ ಎತ್ಕೊಂಡು ನಿಲ್ತಾ ಇದ್ದಾರೆ. ಇಲ್ಲಿಗೆ ಒಂದು 6 ತಿಂಗಳು ಮುಂಚೆ ಒಬ್ಬ FIR ಆಗಿರ್ತಕ್ಕಂಥದ್ದು ಒಂದು ಕೇಸು, ಗಾಂಜಾ ಇದರಲ್ಲಿ ಯಾರಿಗೋ ಒಬ್ರಿಗೆ ಚೂರಿ ಹಾಕಿದ್ದು ನಮ್ಮ ತಾಲೂಕಲ್ಲಿ ನಡೀತಿದೆ. ಇದ್ರ ಬಗ್ಗೆ ಯಾವತ್ತಾದ್ರೂ ಯೋಚನೆ ಮಾಡೋರು ಇಲ್ಲ. ಏನು ಮಾಡ್ತಾರೆ, ಜಸ್ಟ್ ಯುವಕರಿಗೆ ಕುಣಿಯೋಕೆ ಏನು ಬೇಕು, ಮೋಜ್ ಮಾಡೋಕ್ಕೆ ಏನು ಬೇಕು, ಐಷಾರಾಮಿಯಾಗಿ ತೋರ್ಸೋಕ್ಕೆ ಏನು ಬೇಕು, ಇಷ್ಟನ್ನು ಮಾಡ್ತಾರೆ. ಮೊನ್ನೆ ಗಣಪತಿ ಉತ್ಸವದಲ್ಲಿ CBS ಬಾಸ್ ಅಂತ ಮೇಲ್ ಹಾಕ್ಸಿದ್ದಾರೆ. ಅದಕ್ಕೆ ಏನು ಖರ್ಚಾಗತ್ತೆ? ಆ ಖರ್ಚಿಗೆ ಎಲ್ಲಿಂದ ಬರ್ತಿದೆ? ನಮ್ಮ ಜಾಬಿಂದ ಅವ್ರ ಜಾಬಿಗೆ ಹೋಗ್ತಾ ಇದೆ. ಇದನ್ನ ನಾವು ಯುವಕರಾಗಿದ್ದಾಗ ನಾವು ಅರ್ತ್ಕೋಬೇಕು. ಅವರು ಸುಮ್ಮನೆ ಯುವಕರಿಗೋಸ್ಕರ ಏನೋ ಮಾಡ್ತಿದ್ದೀನಿ, ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂತ ಅನ್ನೋದು ಈ ಸರ್ವಧರ್ಮದ ಮೊದಲನೇದಾಗಿ ಈ ಸರ್ವಧರ್ಮದ ಏನು ಮಾಡಕ್ಕೆ ಹೊರಟಿದ್ದಾರೆ ಇದಕ್ಕೆ